ನಮಸ್ಕಾರ ಸ್ನೇಹಿತರೆ, ನಾನಿವತ್ತಿಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ನಾಗರಾಳ ಗ್ರಾಮಕ್ಕೆ ಬಂದಿದ್ದೇನೆ. ಇಲ್ಲಿರುವಂತಹ ಒಂದು ಐತಿಹಾಸಿಕ ದೇವಸ್ಥಾನ ಕಪ್ಪರ ಪಡಿಯಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಡಲು ಬಂದಿದ್ದೇವೆ. ಈ ಕಪ್ಪರ ಪಡಿಯಮ್ಮನ ದೇವಸ್ಥಾನದ ಗುಡ್ಡದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನಾದಂತಹ ವೀರ ಸಿಂಧೂರ ಲಕ್ಷ್ಮಣನ ಹತ್ಯೆಯಾಗಿತ್ತು. ಆ ಸ್ಥಳವನ್ನು ನಿಮಗೆ ನಾನು ತೋರಿಸಲಿದ್ದೇನೆ. ವೀರ ಸಿಂಧೂರ ಲಕ್ಷ್ಮಣ ಮಹಾರಾಷ್ಟ್ರದ ಜತ್ ತಾಲೂಕದ ಸಿಂಧೂರ ಗ್ರಾಮದಲ್ಲಿ ವಾಲಿಕಾರ ಸಾಬಣ್ಣ ಹಾಗೂ ನರಸವ್ವ ದಂಪತಿಗಳ ಉದರದಲ್ಲಿ ಮೇ 18, 1898ರಂದು ಜನಿಸಿದನು. ಸಿಂಧೂರ ಲಕ್ಷ್ಮಣನನ್ನು ಜುಲೈ 15, 1922ರಂದು ಇದೇ ಕಪ್ಪರ ಪಡಿಯಮ್ಮನ ದೇವಸ್ಥಾನದಲ್ಲಿ ತೆಗ್ಗಿಯ ವೆಂಕಟಪ್ಪ ಗೌಡ ನಾಯಕನ ಘಾತದಿಂದಾಗಿ ಕಪ್ಪರ ಪಡಿಯಮ್ಮನ ದೇವಸ್ಥಾನದಲ್ಲಿ ಹತ್ಯೆ ಮಾಡಲಾಯಿತು. ಜುಲೈ 15, 1922ನೇ ತಾರೀಕಿಗೆ ಮಣ್ಣೆತ್ತಿನ ಅಮಾವಾಸ್ಯೆ ಇತ್ತು. ಆ ಮಣ್ಣೆತ್ತಿನ ಅಮಾವಾಸ್ಯೆಯ ನಿಮಿತ್ತ ಅವರು ದೇವರಿಗೆ ಮಾಡಿದ್ರು. ದೇವರಿಗೆ ಮಾಡಿದ್ದಾಗ ಅವನು ರಾತ್ರಿ ಊಟಕ್ಕೆಂದು ಬಂದಿದ್ದ. ರಾತ್ರಿ ಊಟಕ್ಕೆಂದು ಬಂದಾಗ ಈ ತೆಗ್ಗಿಯ ವೆಂಕಟಪ್ಪ ಗೌಡ ನಾಯಕನ ಮೋಸದಿಂದಾಗಿ ಬ್ರಿಟಿಷರಿಗೆ ಅನುಕೂಲ ಮಾಡಿಕೊಟ್ಟ ಬ್ರಿಟಿಷ್ ಪೊಲೀಸರು ಸಿಂಧೂರ ಲಕ್ಷ್ಮಣನನ್ನು ರಾತ್ರಿ ಈ ಕಪ್ಪರ ಪಡಿಯಮ್ಮನ ಗುಡ್ಡದಲ್ಲಿ ಬಂದೂಕಿನ ಗುಂಡಿನಿಂದ ಅವನನ್ನು ಹತ್ಯೆ ಮಾಡಿದರು. ಈ ಗುಡ್ಡದ ಮೇಲೆ ಐತಿಹಾಸಿಕ ಸ್ಥಳವಾದಂತಹ ಕಪ್ಪರ ಪಡಿಯಮ್ಮನ ದೇವಸ್ಥಾನವಿದೆ. ಅದನ್ನು ನಾವು ನಿಮಗೆ ಸದ್ಯದಲ್ಲಿ ತೋರಿಸಲಿದ್ದೇನೆ. ಇದೇ ನೋಡಿ ಕಪ್ಪರ ಪಡಿಯಮ್ಮನ ದೇವಸ್ಥಾನ. ಇದೇ ಸ್ಥಳದಲ್ಲಿ ಸಿಂಧೂರ ಲಕ್ಷ್ಮಣ ಬಂದು ಇರ್ತಾ ಇದ್ದ. ಈ ಗುಡ್ಡದಲ್ಲಿ ತನ್ನ ಸಹಚರರೊಂದಿಗೆ ನರಸಪ್ಪ, ಸಾಬು ಹಾಗೂ ಗೋಪಾಲ್ ಇವರು ಅಳಿಯಂದರು. ಇವರ ಜೊತೆಗೆ ಇಲ್ಲೇ ಇರ್ತಾ ಇದ್ದ. ತನ್ನ ಹೋರಾಟದ ಕೆಲಸಗಳನ್ನು ಮಾಡ್ತಾ ಇದ್ದ. ಇದೇ ಸ್ಥಳದಲ್ಲಿ ವೆಂಕಟಪ್ಪ ಗೌಡ ಮಾಡಿದಂತಹ ಒಂದು ಘಾತದಿಂದ ಇದೇ ಸ್ಥಳದಲ್ಲಿ ಬ್ರಿಟಿಷ್ ಪೊಲೀಸರು ಅವನನ್ನು ಕೊಂದು ಅವನ ಮೈಮೇಲಿರುವಂತಹ ಬಟ್ಟೆಗಳನ್ನು ಅವನ ಹೆಂಡತಿಯಾದಂಥ ಚಂದ್ರವ್ವ ಹಾಗೂ ತಾಯಿಯಾದಂತಹ ನರಸವ್ವನ ಹತ್ತಿರ ಕೊಟ್ಟರು. ಇಲ್ಲಿಂದ ಸಿಂಧೂರ ಲಕ್ಷ್ಮಣನ ಶವವನ್ನು ಓದು ಬೀಳಗಿ ಪೊಲೀಸ್ ಸ್ಟೇಷನ್ನ ಹತ್ತಿರ ಇರುವಂತಹ ಒಂದು ಜಾಗದಲ್ಲಿ ಅವನನ್ನು ದಫನ್ ಮಾಡಲಾಯಿತು. ಇದು ನೋಡಿ ಕಪ್ಪರ ಪಡಿಯಮ್ಮನ ದೇವಸ್ಥಾನ. ತುಂಬ ಐತಿಹಾಸಿಕವಾದಂಥ ಒಂದು ದೇವಸ್ಥಾನ. ಈ ದೇವಸ್ಥಾನ ತುಂಬ ಎತ್ತರದಲ್ಲಿದೆ. ಇಲ್ಲಿ ಅತ್ಯಂತ ಹಚ್ಚ ಹಸಿರಾದಂಥ ಒಂದು ಕಾಡಿದೆ.
ಇದು ನೋಡಿ ಸಿಂಧೂರ ಲಕ್ಷ್ಮಣ ಇರುವಂತಹ ಒಂದು ಗುಡಿ ಇದೆ. ಇಲ್ಲಿ ಸಿಂಧೂರ ಲಕ್ಷ್ಮಣ ಬಂದು ಕುಳಿತುಕೊಳ್ತಾ ಇದ್ದ. ಅವತ್ತು ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ ಇರುವ ಕಾರಣ ಇಲ್ಲಿಗೆ ಅವನು ಬಂದಿದ್ದ. ಇದು ಬೋರ್ಡ್ ನೋಡಿ, ಸಿಂಧೂರ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿರುವಂಥ ಸ್ಥಳ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಇದರ ಒಳಗೆ ದೇವರ ಮೂರ್ತಿಗಳಿವೆ. ತುಂಬ ಒಳಗೆ ಕತ್ತಲೆ ಇರುವುದರಿಂದ ನಾವು ಹೊರಗಡೆಯಿಂದನ ಶೂಟಿಂಗ್ ಮಾಡಿದ್ದೀವಿ. ತುಂಬ ಜನ ಇಲ್ಲಿ ಬರ್ತಾರೆ. ಎಷ್ಟೋ ವಿಡಿಯೋಗಳು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಜನ ಹಾಕ್ತಾ ಇರ್ತಾರೆ. ಇದೇ ಸ್ಥಳದಲ್ಲಿ ಸಿನಿಮಾಗಳು ಶೂಟಿಂಗ್ ಆಗಿವೆ. ಎಷ್ಟೋ ಸಿನಿಮಾಗಳಲ್ಲಿ ಐತಿಹಾಸಿಕ ವಿಷಯವನ್ನು ತಿರುಚಿ ಸಿನಿಮಾಗಳನ್ನು ಮಾಡಿದ್ದಾರೆ. ಸಿನಿಮಾದಲ್ಲಿ ಸುಧೀರ್ ಆಗ್ಬೋದು ಅಥವಾ ಎನ್ ಬಸವರಾಜರಂಥವರು ಸಿಂಧೂರ ಲಕ್ಷ್ಮಣನ ಇತಿಹಾಸವನ್ನು ತಿರುಚಿ ಸಿನಿಮಾ ಮಾಡಿದ್ದಾರೆ, ನಾಟಕ ಮಾಡಿದ್ದಾರೆ. ಬ್ರಿಟಿಷ್ ಪೊಲೀಸರು ಇವತ್ತು ದೇಶದಲ್ಲಿ ಇದ್ದಾರೆ. ಅವತ್ತು ಸಿಂಧೂರ ಲಕ್ಷ್ಮಣನ ಕೊಂದರು. ಇವತ್ತು ಈಗಿನ ಭಾರತೀಯರನ್ನು ಎನ್ಕೌಂಟರ್, ಗೋಲಿಬಾರ್ ಅಂತಹ ಕೃತ್ಯಗಳಲ್ಲಿ ಭಾರತೀಯ ಜನರನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಕಾನೂನು ಅದೇ ನಡೆದಿದೆ, ವ್ಯವಸ್ಥೆ ಅದೇ ಇದೆ. ಸಿಂಧೂರ ಲಕ್ಷ್ಮಣನ ಹೋರಾಟ, ಅವನ ಕನಸು ವ್ಯರ್ಥ ಹೋಗಿದೆ. ಈ ಒಂದು ಐತಿಹಾಸಿಕ ಸ್ಥಳವನ್ನು ಹುಡುಕೋದಕ್ಕೆ ತುಂಬ ದೂರದಿಂದ ನಾವು ಬಂದಿದ್ದೇವೆ. ಬೈಕ್ನಲ್ಲಿ ಬಂದು ಆ ಕಡೆ ಈ ಕಡೆ ಜನರನ್ನು ಕೇಳಿ ಈ ಒಂದು ಕಪ್ಪರ ಪಡಿಯಮ್ಮನ ದೇವಸ್ಥಾನವನ್ನು ಪತ್ತೆ ಹಚ್ಚಿದ್ದೀವಿ. ಇಲ್ಲಿ ಬಂದು ವಿಡಿಯೋಗಳನ್ನು ಮಾಡಿದ್ದೇವೆ. ವಿಡಿಯೋವನ್ನು ಮಾಡೋದಕ್ಕೆ ತುಂಬ ಪರಿಶ್ರಮ ಪಡಬೇಕಾಗುತ್ತೆ. ಬ್ಲಾಗಿಂಗ್ ಮತ್ತು ವ್ಲಾಗಿಂಗ್ ವಿಡಿಯೋಗಳನ್ನು ನೋಡೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡಿ ತಿಳಿಸ್ತಾ ಇರಿ. ಈಗ ಸಮಯ 6:40 ಆಗ್ತಾಯಿದೆ. ಸಂಜೆ ಹೊತ್ತು ನಾವು ಇಲ್ಲಿಂದ ಹೋಗಲಿದ್ದೇವೆ. ಹೀಗಾಗಿ ಈ ದೇವಸ್ಥಾನದಲ್ಲಿ ಸದ್ಯಕ್ಕೆ ಯಾವ ಜನರು ಕಾಣ್ತಾ ಇಲ್ಲ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ.